Chapter of Public Administration 106, Understanding Public Policy in the Block 3, Unit 8, Role of Interest Groups ಬಗ್ಗೆ ನಾವು ಕಲಿಯಲಿದ್ದೇವೆ. ಇದರ ಸ್ಟ್ರಕ್ಚರ್ ಬಂದು ಆಬ್ಜೆಕ್ಟಿವ್ಸ್, introduction, meaning of interest groups, types of interest groups, theories related to interest groups, strategies of interest groups in policy process, an appraisal of the role of interest groups. ಪ್ಯಾರಾ 8ರಿಂದ 8.1, 8.2, 8.3, 8.4, 8.5, 8.6 ಸಾರಾಂಶವನ್ನು ನಾವು ಪ್ಯಾರಾ 8.8.7 8.7 ತಿಳಿಯಲಿದ್ದೇವೆ. ಕನ್ನಡಕ್ಕೆ ಅನುವಾದಿಸಿದಾಗ BPSC 106 ಸಾರ್ವಜನಿಕ ನೀತಿ ತಿಳುವಳಿಕೆ ಬ್ಲಾಕ್ 3 ಘಟಕ 8 ಆಸಕ್ತಿ ಗುಂಪುಗಳ ಪಾತ್ರ ಎಂದು ಅನುವಾದಿಸಬಹುದು. ಇದರ ರಚನೆಯಲ್ಲಿ ಉದ್ದೇಶಗಳು, ಪರಿಚಯ, ಆಸಕ್ತಿ ಗುಂಪುಗಳ ಅರ್ಥ, ಆಸಕ್ತಿ ಗುಂಪುಗಳ ವಿಧಗಳು, ಆಸಕ್ತಿ ಗುಂಪುಗಳಿಗೆ ಸಂಬಂಧಿಸಿದ ಸಿದ್ಧಾಂತಗಳು, ನೀತಿ ಪ್ರಕ್ರಿಯೆಯಲ್ಲಿ ಆಸಕ್ತಿ ಗುಂಪುಗಳ ತಂತ್ರಗಳು, ಆಸಕ್ತಿ ಗುಂಪುಗಳ ಪಾತ್ರದ ಮೌಲ್ಯಮಾಪನ. ಪ್ಯಾರಾ ಚಾಪ್ಟರ್ 8ರ ಉದ್ದೇಶಗಳು, ಪರಿಚಯ, ಆಸಕ್ತಿ ಗುಂಪುಗಳ ಅರ್ಥ, ಆಸಕ್ತಿ ಗುಂಪುಗಳ ವಿಧಗಳು, ಆಸಕ್ತಿ ಗುಂಪುಗಳಿಗೆ ಸಂಬಂಧಿಸಿದ ಸಿದ್ಧಾಂತಗಳು, ನೀತಿ ಪ್ರಕ್ರಿಯೆಯಲ್ಲಿ ಆಸಕ್ತಿ ಗುಂಪುಗಳ ತಂತ್ರಗಳು ಹಾಗೂ ಆಸಕ್ತಿ ಗುಂಪುಗಳ ಪಾತ್ರದ ಮೌಲ್ಯಮಾಪನವನ್ನು ನಾವು ತಿಳಿದಾದ ಮೇಲೆ ಅವುದರೆಲ್ಲದರ ಸಾರಾಂಶವನ್ನು ನಾವು ತಿಳಿಯಲಿದ್ದೇವೆ. ಘಟಕ 8ರ ಉದ್ದೇಶಗಳು. ಇಂದು ನಾವು BPSC 106 ಬ್ಲಾಕ್ 3 ಘಟಕ 8ರಿಂದ ಈ ಕೆಳಗಿನ ವಿಷಯಗಳನ್ನು ಕಲಿಯಲಿದ್ದೇವೆ. ಆಸಕ್ತಿ ಗುಂಪುಗಳ ಅರ್ಥ ಮತ್ತು ಸ್ವರೂಪ, ವಿವಿಧ ರೀತಿಯ
ಆಸಕ್ತಿ ಗುಂಪುಗಳು ಸಾರ್ವಜನಿಕ ನೀತಿಯ ಮೇಲೆ ಪ್ರಭಾವ ಬೀರಲು ಆಸಕ್ತಿ ಗುಂಪುಗಳು ಬಳಸುವ ತಂತ್ರಗಳು ಮತ್ತು ನೀತಿ ಪ್ರಕ್ರಿಯೆಯಲ್ಲಿ ಆಸಕ್ತಿ ಗುಂಪುಗಳ ಪಾತ್ರದ ನಿರ್ಣಾಯಕ ಪರೀಕ್ಷೆಯನ್ನು ನಾವು ಮಾಡಲಿದ್ದೇವೆ. ಪ್ಯಾರಾ 8.1 ಇಂಟ್ರಡಕ್ಷನ್ ಅಂದರೆ ಪರಿಚಯ. ನೀತಿ ನಿರೂಪಣೆ ಒಬ್ಬ ವ್ಯಕ್ತಿಯ ಪ್ರದರ್ಶನವಲ್ಲ. ಇದು ಕೇವಲ ಶಾಸಕರು ಮತ್ತು ಕಾರ್ಯಾಂಗದ ಸರ್ಕಾರಕ್ಕೆ ಸೀಮಿತವಾಗಿಲ್ಲ. ಇದು ವಿಭಿನ್ನ ಮಧ್ಯಸ್ಥಗಾರರನ್ನು ಒಳಗೊಂಡಿರುತ್ತದೆ ಮತ್ತು ಎಲ್ಲ ಆಸಕ್ತಿ ಗುಂಪುಗಳ ನಡುವಿನ ಕ್ರಿಯಾತ್ಮಕ ಸಂಬಂಧವನ್ನು ನೋಡಿಕೊಳ್ಳಬೇಕಾಗುತ್ತದೆ. ಇದು ಪರಿಣಾಮಕಾರಿ ಮತ್ತು ಜವಾಬ್ದಾರಿಯುತ ನೀತಿ ನಿರೂಪಣೆಗೆ ಸಾರ್ವಜನಿಕ ಸಹಭಾಗಿತ್ವವನ್ನು ಅಗತ್ಯವಾಗಿಸುತ್ತದೆ ಮತ್ತು ಅದನ್ನು ಖಚಿತಪಡಿಸುತ್ತದೆ. ಅದರ ಜೊತೆಗೆ ಇದರ ಜನರ ಬಹು ಅಥವಾ ವೈವಿಧ್ಯಯ ಅಂಶಗಳು ಮತ್ತು ಬೇಡಿಕೆಗಳೊಂದಿಗೆ ವ್ಯವಹರಿಸಬೇಕಾಗಿರುವುದರಿಂದ ಸಾರ್ವಜನಿಕ ನೀತಿಯು ನಿರ್ವಾತದಲ್ಲಿ ಅಥವಾ ಅದು ಕಾರ್ಯನಿರ್ವಹಿಸುತ್ತಿರುವ ಸಮಾಜದ ಪ್ರತ್ಯೇಕತೆಯಲ್ಲಿ ಕಾರ್ಯನಿರ್ವಹಿಸಲಾಗುವುದಿಲ್ಲ. ಅನುಷ್ಠಾನದ ಹಂತದಲ್ಲೂ ಸಹಕಾರ ಮತ್ತು ಬದ್ಧತೆ ಸಾರ್ವಜನಿಕ ನೀತಿಯ ಜನರ ಹಿತಾಸಕ್ತಿಗಳನ್ನು ಭದ್ರಪಡಿಸುವ ಕಾನೂನು ಚೌಕಟ್ಟಾಗಿದೆ. ವಿವಿಧ ವರ್ಗಗಳ ಜನರ ಆಕಾಂಕ್ಷೆಗಳು ಮತ್ತು ಆಸಕ್ತಿಗಳಿಗೆ ಅಭಿವ್ಯಕ್ತಿ ಆಕಾರ ಮತ್ತು ಕ್ರಿಯಾಶೀಲತೆಯನ್ನು ನೀಡುವ ವಾಹನವಾಗಿದೆ. ಇದು ಜನರ ಬಹು ಅಥವಾ ವೈವಿಧ್ಯಮಯ ಅಂಶಗಳು ಮತ್ತು ಬೇಡಿಕೆಗಳೊಂದಿಗೆ ವ್ಯವಹರಿಸಬೇಕಾಗಿರುವುದರಿಂದ ಸಾರ್ವಜನಿಕ ನೀತಿಯು ನಿರ್ವಾತದಲ್ಲಿ ಅಥವಾ ಇದು ಕಾರ್ಯನಿರ್ವಹಿಸುವ ಸಮಾಜದ ಪ್ರತ್ಯೇಕತೆಯಲ್ಲಿ ಕಾರ್ಯನಿರ್ವಹಿಸುವುದಿಲ್ಲ. ಇದು ಯಾವುದೇ ಸರ್ಕಾರದ ಸಾರ್ವಜನಿಕ ನೀತಿಗೆ ತಮ್ಮ ಹಕ್ಕುಗಳು ಮತ್ತು ಹಿತಾಸಕ್ತಿಗಳನ್ನು ಭದ್ರಪಡಿಸಿಕೊಳ್ಳಲು ಕೆಲಸ ಮಾಡುವ ಜನರು ಮತ್ತು ಸಂಸ್ಥೆಗಳ ವಿವಿಧ ಗುಂಪುಗಳ ಬಗ್ಗೆ ಕಾಳಜಿ ವಹಿಸುವುದನ್ನು ಕಡ್ಡಾಯಗೊಳಿಸುತ್ತದೆ. ವಿವಿಧ ಜನರ ಹಿತಾಸಕ್ತಿಗಳನ್ನು ಪ್ರತಿನಿಧಿಸುವ ಸಾರ್ವಜನಿಕ ನೀತಿ ಪ್ರಕ್ರಿಯೆಯಲ್ಲಿ ಆಸಕ್ತಿ ಗುಂಪುಗಳ ಪಾತ್ರವು ಇಲ್ಲಿ ಬರುತ್ತದೆ. ಸಾಮಾನ್ಯ ಆಸಕ್ತಿ ಹೊಂದಿರುವ ಜನರು
ತಮ್ಮ ಗುರಿಗಳ ನೆರವೇರಿಕೆಗಾಗಿ ಆಗಾಗ್ಗೆ ಒಟ್ಟಿಗೆ ಸೇರುತ್ತಾರೆ. ಜನರು ಕೆಲವು ಸಾಮಾನ್ಯ ಆಸಕ್ತಿಗಳನ್ನು ಹೊಂದಿರುವಾಗ ಅವರು ಸುಲಭವಾಗಿ ಸಜ್ಜುಗೊಳ್ಳುತ್ತಾರೆ. ಸಾಮಾನ್ಯ ಆಸಕ್ತಿಗಳನ್ನು ಹೊಂದಿರುವ ಜನರು ಸಂಘಟಿತ ರೂಪದಲ್ಲಿ ಒಟ್ಟುಗೂಡಿದಾಗ ಅವರನ್ನು ಆಸಕ್ತಿ ಗುಂಪುಗಳು ಎಂದು ಕರೆಯಲಾಗುತ್ತದೆ. ಈ ಆಸಕ್ತಿ ಗುಂಪುಗಳು ನೀತಿ ಗುರಿಗಳನ್ನು ಹೊಂದಿರುವ ಜನರ ಸಂಸ್ಥೆಗಳಾಗಿವೆ. ಅವುಗಳು ಅಂತಹ ಗುರಿಗಳನ್ನು ಉತ್ತೇಜಿಸಲು ರಾಜಕೀಯ ಪ್ರಕ್ರಿಯೆಯಲ್ಲಿ ಕೆಲಸ ಮಾಡುತ್ತವೆ. ಅವುಗಳು ತಮ್ಮ ಹಿತಾಸಕ್ತಿಯಲ್ಲಿ ಸರ್ಕಾರದ ನೀತಿಯನ್ನು ಪ್ರಭಾವಿಸಲು ಅಥವಾ ಪ್ರಾರಂಭಿಸಲು ಪ್ರಯತ್ನಿಸುತ್ತದೆ. ನಾವು ಇಲ್ಲಿ ಗುಂಪುಗಳ ಅಥವಾ ವ್ಯಕ್ತಿಗಳನ್ನಾಗಿ ನಾವು ಭಾವಿಸಿಕೊಂಡು ಅರ್ಥ ಮಾಡಿಕೊಳ್ಳಬಹುದು. ಅವರು ಎಂದರೆ ಆಸಕ್ತಿ ಗುಂಪುಗಳಲ್ಲಿರುವ ವ್ಯಕ್ತಿಗಳು ಎಂದರ್ಥ, ಅಥವಾ ಗುಂಪುಗಳೇ ಎಂದೇ ತೆಗೆದುಕೊಳ್ಳಬಹುದಾಗಿದೆ. ಈ ಗುಂಪುಗಳು ತಮ್ಮ ಹಿತಾಸಕ್ತಿಯಲ್ಲಿ ಸರ್ಕಾರದ ನೀತಿಯನ್ನು ಪ್ರಭಾವಿಸಲು ಅಥವಾ ಪ್ರಾರಂಭಿಸಲು ಪ್ರಯತ್ನಿಸುತ್ತವೆ. ಈ ಗುಂಪುಗಳು ಲಾಬಿಯನ್ನು ಬಳಸುತ್ತವೆ, ಚುನಾವಣಾ ಪ್ರಚಾರದಲ್ಲಿ ತೊಡಗುತ್ತವೆ, ಜೊತೆಗೆ ತಮ್ಮ ಗುರಿಗಳನ್ನು ಸಾಧಿಸಲು ಸಾರ್ವಜನಿಕರಿಗೆ ಶಿಕ್ಷಣ ಮತ್ತು ವಿದ್ಯೆಯನ್ನು ಸಜ್ಜುಗೊಳಿಸುತ್ತಾರೆ. ರಾಜಕೀಯ ಪಕ್ಷಗಳಂತೆ ಈ ಗುಂಪುಗಳು ಚುನಾವಣೆಯಲ್ಲಿ ಭಾಗವಹಿಸುವುದಿಲ್ಲ ಅಥವಾ ಸರ್ಕಾರದ ಮೇಲೆ ಹಿಡಿತ ಸಾಧಿಸಲು ಪ್ರಯತ್ನಿಸುವುದಿಲ್ಲ. ಈ ಗುಂಪುಗಳಲ್ಲಿ ಇರುವವರಿಗೆ ಸರ್ಕಾರ ನಡೆಸುವ ಆಸಕ್ತಿ ಇಲ್ಲ. ಆ ಗುಂಪುಗಳ ಜನರ ಸಾಮಾನ್ಯ ಹಿತಾಸಕ್ತಿಗಳನ್ನು ಭದ್ರಪಡಿಸಿಕೊಳ್ಳಲು ಸರ್ಕಾರದ ಸಾರ್ವಜನಿಕ ನೀತಿಯ ಮೇಲೆ ಪ್ರಭಾವ ಬೀರುವುದು ಗುಂಪಿನಲ್ಲಿರುವ ವ್ಯಕ್ತಿಗಳಿಗೆ ಬೇಕಾಗಿರುವುದು. ಈ ಘಟಕವು ನೀತಿ ಪ್ರಕ್ರಿಯೆಯಲ್ಲಿ ಆಸಕ್ತಿ ಗುಂಪುಗಳ ಪಾತ್ರವನ್ನು ಚರ್ಚಿಸುತ್ತದೆ. ಇದು ನೀತಿ ರಚನೆ ಮತ್ತು ಅನುಷ್ಠಾನದಲ್ಲಿ ಅವುಗಳ ಅರ್ಥ, ಸ್ವರೂಪ ಮತ್ತು ಪ್ರಾಮುಖ್ಯತೆಯನ್ನು ಪರಿಶೀಲಿಸುತ್ತವೆ. ಇವೆಲ್ಲ ಆಸಕ್ತಿ ಗುಂಪುಗಳು ನಿರ್ವಹಿಸಿದ ಪಾತ್ರದ ಮೌಲ್ಯಮಾಪನವನ್ನು ಮಾಡುತ್ತದೆ. ಹಾಗೆಯೇ ನೀತಿ ಪ್ರಕ್ರಿಯೆಯ ಮೇಲೆ ಪ್ರಭಾವ ಬೀರಲು ಆಸಕ್ತಿ ಗುಂಪುಗಳು ಅಳವಡಿಸುವ ತಂತ್ರಗಳನ್ನು ನಾವು ಈ ದಿನ ಕಲಿಯಲಿದ್ದೇವೆ. Meaning of interest groups. ಆಸಕ್ತಿ ಗುಂಪುಗಳ ಅರ್ಥ. ಆಸಕ್ತಿ ಗುಂಪುಗಳು ಸಾಮಾನ್ಯ ಆಸಕ್ತಿಗಳು ಅಥವಾ ಹಂಚಿಕೆಯ ಕಾಳಜಿಗಳೊಂದಿಗೆ
ವ್ಯಕ್ತಿಗಳ ಅಥವಾ ಸಂಸ್ಥೆಗಳ ಸಂಘಗಳಾಗಿವೆ. ಅವುಗಳು ಸ್ವಭಾವತಃ ರಾಜಕೀಯೇತರ ವ್ಯಕ್ತಿಗಳಾಗಿರುತ್ತಾರೆ ಮತ್ತು ಅವರ ಸಾಮಾನ್ಯ ಹಿತಾಸಕ್ತಿಗಳ ಪರವಾಗಿ ಸಾರ್ವಜನಿಕ ನಿಯತಿಯ ಮೇಲೆ ಪ್ರಭಾವ ಬೀರಲು ಪ್ರಯತ್ನಿಸುತ್ತಾರೆ. ನಾವು ಅವರು ಎಂದು ಇಲ್ಲಿ ಉಪಯೋಗಿಸುವಾಗ ಗುಂಪಿನಲ್ಲಿರುವ ವ್ಯಕ್ತಿಗಳು ಎಂದು ತಾವು ತಿಳಿದುಕೊಳ್ಳಬೇಕಾಗಿ ವಿನಂತಿ. ಅವರು ನಿರ್ದಿಷ್ಟ ಸಾರ್ವಜನಿಕ ನೀತಿ ಅಜೆಂಡಾಗಳನ್ನು ಹೊಂದಿದ್ದಾರೆ. ಹಿತಾಸಕ್ತಿ ಗುಂಪುಗಳು ಪಟ್ಟಭದ್ರ ಹಿತಾಸಕ್ತಿ ಹೊಂದಿರುವ ಗುಂಪುಗಳು ಎಂದು ನಾವು ಹೇಳಬಹುದು. ಆ ಗುಂಪುಗಳು ತಮ್ಮ ಹಿತಾಸಕ್ತಿಗಳನ್ನು ಸಾಧಿಸುವ ಮಟ್ಟಿಗೆ ಮಾತ್ರ ಕಾನೂನು ಮಾಡುವ ಪ್ರಕ್ರಿಯೆಯಲ್ಲಿ ರಾಜಕೀಯವಾಗಿ ಸಕ್ರಿಯವಾಗಿರುತ್ತವೆ. ಈ ಆಸಕ್ತಿ ಗುಂಪುಗಳು ವಿಭಿನ್ನ ಗಾತ್ರ ಮತ್ತು ಸ್ವಭಾವವನ್ನು ಹೊಂದಿರಬಹುದು. ಆದಾಗ್ಯೂ ಆ ಗುಂಪುಗಳೆಲ್ಲವೂ ತಮ್ಮ ಸದಸ್ಯರ ಹಿತಾಸಕ್ತಿಗಳನ್ನು ಸಾಧಿಸುವತ್ತ ಗಮನ ಹರಿಸುತ್ತವೆ. ಅವುಗಳಲ್ಲಿ ಕೆಲವು ದೊಡ್ಡ ಸದಸ್ಯತ್ವ ನೆಲೆಯನ್ನು ಹೊಂದಿದ್ದರೆ ಇತರರು ಕೆಲವೇ ಸದಸ್ಯರನ್ನು ಪ್ರತಿನಿಧಿಸುತ್ತಾರೆ. ತಮ್ಮ ಪ್ರಯೋಜನಗಳನ್ನು ಗರಿಷ್ಠಗೊಳಿಸಲು ಅವರು ರಾಜ್ಯದ ಮೇಲೆ ಒತ್ತಡ ಹೇರಲು ಪ್ರಯತ್ನಿಸುತ್ತಾರೆ. ತಮ್ಮ ಸಾಮಾನ್ಯ ಹಿತಾಸಕ್ತಿಗಳ ಪ್ರಚಾರ ಮತ್ತು ರಕ್ಷಣೆಗಾಗಿ ಅವರು ಸಕ್ರಿಯವಾಗಿ ಸಂಘಟಿತರಾಗಿದ್ದಾರೆ. ಅವರು ಕೆಲವು ನಿರ್ದಿಷ್ಟ ಆಸಕ್ತಿಗಳನ್ನು ಹೊಂದಿದ್ದಾರೆ ಮತ್ತು ರಕ್ಷಣೆಗೆ ಆ ಗುಂಪುಗಳು ಸೀಮಿತವಾಗಿವೆ. ಆಸಕ್ತಿ ಗುಂಪುಗಳು ಮೂಲಭೂತವಾಗಿ ಜನರ ಸ್ವಯಂ ಪ್ರೇರಿತ ಸಂಘಗಳು ಎಂದು ನಾವು ಹೇಳಬಹುದು. ಆ ಗುಂಪು ಅವರ ಸಲುವಾಗಿ ಒಟ್ಟಿಗೆ ಸೇರುತ್ತದೆ. ಸಾಮಾನ್ಯ ಹಂಚಿಕೆಯ ಆಸಕ್ತಿಗಳು ಇಲ್ಲಿ ಸೇರಿಕೊಂಡಿವೆ. ಅವು ಸ್ವಾಯತ್ತ ಮತ್ತು ರಾಜಕೀಯವಾಗಿ ತಟಸ್ಥವಾಗಿವೆ. ಅಧಿಕಾರದಲ್ಲಿರುವ ಯಾವುದೇ ಪಕ್ಷವನ್ನು ಲೆಕ್ಕಿಸದೆ ಆ ಗುಂಪುಗಳು ಸರ್ಕಾರದೊಂದಿಗೆ ಚೌಕಾಶಿ ಮಾಡಲು ಪ್ರಯತ್ನಿಸುವುದಿಲ್ಲ. ಆದರೆ ಈ ಆಸಕ್ತಿ ಗುಂಪುಗಳು ಸರ್ಕಾರದ ನಿರ್ಧಾರಗಳನ್ನು ಪ್ರಭಾವಿಸಲು ಆದರೆ ಆ ಆಸಕ್ತಿ ಗುಂಪಿನ ವ್ಯಕ್ತಿಗಳು ಸರ್ಕಾರದ ನಿರ್ಧಾರಗಳನ್ನು ಪ್ರಭಾವಿಸಲು ಪ್ರಯತ್ನಿಸುತ್ತಾರೆ. ಸರ್ಕಾರಿ ಅಧಿಕಾರಿಗಳೊಂದಿಗೆ ಸಂಪರ್ಕವನ್ನು ಸ್ಥಾಪಿಸುವುದು ಅಥವಾ ಲಾಬಿ ಮಾಡುವುದು, ಅನುರೂಪ, ಪ್ರಚಾರ, ಅರ್ಜಿ ಸಲ್ಲಿಸುವುದು, ಪ್ರದರ್ಶನ ಇತ್ಯಾದಿಗಳಂತಹ ವಿವಿಧ ಕಾನೂನುಬದ್ಧ ತಂತ್ರಗಳನ್ನು ಬಳಸಿಕೊಂಡು ಅವರ ಮೇಲೆ ಒತ್ತಡವನ್ನು ಸೃಷ್ಟಿಸುವುದು. ಕೆಲವೊಮ್ಮೆ ಆಸಕ್ತಿ ಗುಂಪಿನ ವ್ಯಕ್ತಿಗಳು ತಮ್ಮ ಗುರಿಗಳನ್ನು ಸಾಧಿಸಲು ಮುಷ್ಕರಗಳು ಮತ್ತು ಭ್ರಷ್ಟಾಚಾರದಂತಹ
ಕಾನೂನು ಬಾಹಿರ ವಿಧಾನಗಳನ್ನು ಬಳಸುತ್ತಾರೆ. ಆಸಕ್ತಿ ಗುಂಪುಗಳು ನೇರವಾಗಿ ಸರ್ಕಾರಿ ಅಧಿಕಾರಿಗಳನ್ನು ಭೇಟಿ ಮಾಡುವ ಮೂಲಕ ಸಾರ್ವಜನಿಕ ವಿಚಾರಣೆಗಳಲ್ಲಿ ಭಾಗವಹಿಸುವ ಮೂಲಕ ಸರ್ಕಾರದ ಸದಸ್ಯರಿಗೆ ಕರಡು ವರದಿಗಳನ್ನು ಒದಗಿಸುವ ಮೂಲಕ ಅಥವಾ ಪರೋಕ್ಷವಾಗಿ ಸಲಹೆಗಾರರು ಅಥವಾ ವಕೀಲರ ಮೂಲಕ ಸರ್ಕಾರದ ನೀತಿಯ ಮೇಲೆ ಪರಿಣಾಮ ಬೀರಲು ಪ್ರಯತ್ನಿಸಬಹುದಾಗಿದೆ. ಈಗ ಆಸಕ್ತಿ ಗುಂಪುಗಳ ಹೊರಹೊಮ್ಮುವಿಕೆ ಮತ್ತು ಸಾರ್ವಜನಿಕ ನೀತಿಯ ಮೇಲೆ ಪ್ರಭಾವ ಬೀರುವ ಅವರ ಪ್ರಯತ್ನಗಳಿಗೆ ಹೆಚ್ಚಿನ ಮನ್ನಣೆ ಇದೆ. ಸಾರ್ವಜನಿಕ ನೀತಿಯಲ್ಲಿನ ಅಧ್ಯಯನಗಳು ಆಸಕ್ತಿ ಗುಂಪುಗಳು ಹೊರಹೊಮ್ಮುವ ಮತ್ತು ರಾಜ್ಯ ಅಥವಾ ಸಾರ್ವಜನಿಕ ನೀತಿಗಳ ಮೇಲೆ ಪ್ರಭಾವ ಬೀರುವ ಸ್ವಭಾವ ಮತ್ತು ಸನ್ನಿವೇಶವನ್ನು ಅರ್ಥ ಮಾಡಿಕೊಳ್ಳಲು ಸರಿಯಾದ ಗಮನವನ್ನು ನೀಡುತ್ತವೆ. ಎರಡು ಪ್ರಮುಖ ಕಾರಣಗಳಿಂದಾಗಿ ಆಸಕ್ತಿ ಗುಂಪುಗಳು ಪ್ರಾಮುಖ್ಯತೆಯನ್ನು ಪಡೆದಿವೆ. ಮೊದಲನೆಯದಾಗಿ, ಒಬ್ಬ ವ್ಯಕ್ತಿಯು ನೀತಿ ರಚನೆ ಅಥವಾ ನೀತಿ ಪ್ರಕ್ರಿಯೆಯ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಎಂದು ಎಲ್ಲರಿಗೂ ತಿಳಿದಿದೆ. ಆದರೆ ಸರ್ಕಾರದ ನೀತಿಗಳು ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ ಪರಿಣಾಮ ಬೀರುತ್ತವೆ. ಇದು ಸಾಮೂಹಿಕ ಸಂಘಟಿತ ಪ್ರಯತ್ನವಾಗಿದೆ. ಇದು ಸರ್ಕಾರದಿಂದ ಗುರುತಿಸಲ್ಪಟ್ಟಿದೆ ಮತ್ತು ಸರಿಯಾದ ತೂಕವನ್ನು ನೀಡುತ್ತದೆ. ಈ ಏಕೀಕೃತ ಶಕ್ತಿಯ ಅಂಗೀಕಾರವು ಸರ್ಕಾರವು ಸಾಮೂಹಿಕ ಧ್ವನಿಗಳಿಗೆ ಖಂಡಿತವಾಗಿ ಪ್ರತಿಕ್ರಿಯಿಸುತ್ತದೆ ಎಂಬುದನ್ನು ತೋರಿಸುತ್ತದೆ. ಸಾಮಾನ್ಯ ಹಿತಾಸಕ್ತಿಗಳು ತಮ್ಮ ಹಿತಾಸಕ್ತಿಗಳಿಗೆ ರಕ್ಷಣೆಗಾಗಿ ಒಟ್ಟಾಗಿ ಬರುತ್ತವೆ. ಎರಡನೆಯದಾಗಿ, ಜನರು ಯಾವುದೇ ರಾಜಕೀಯ ಪಕ್ಷದ ಸದಸ್ಯರಾಗದಾಗ ಅವರ ಆಸಕ್ತಿಯ ಗುಂಪುಗಳ ತೀವ್ರ ಆಸಕ್ತಿಯ ಹೊರತಾಗಿಯೂ ಅವರು ತಮ್ಮ ಪಕ್ಷದ ಸಿದ್ಧಾಂತ, ಆಜ್ಞೆ ಮತ್ತು ನೀತಿಗಳಿಗಾಗಿ ತಮ್ಮ ವೈಯಕ್ತಿಕ ಕಾರ್ಯಸೂಚಿಯನ್ನು ಬದಿಗಿಡಬೇಕಾಗುತ್ತದೆ. ಆದ್ದರಿಂದ ಅವರು ಸರ್ಕಾರದ ನಿಲುವನ್ನು ತಮ್ಮ ಪರವಾಗಿ ರೂಪಿಸಲು
ಪ್ರಯತ್ನಿಸುತ್ತಾರೆ. ಹಿತಾಸಕ್ತಿ ಗುಂಪುಗಳು ಚುನಾವಣೆಗೆ ಸ್ಪರ್ಧಿಸುವುದು ಅಥವಾ ಸರ್ಕಾರಿ ಉದ್ಯೋಗಗಳಿಗೆ ಪ್ರವೇಶಿಸುವಂತಹ ರಾಜಕೀಯ ಪ್ರಕ್ರಿಯೆಯಲ್ಲಿ ನೇರವಾಗಿ ಭಾಗವಹಿಸದಿದ್ದರೂ ಸಹ ಪ್ರಜಾಪ್ರಭುತ್ವದ ಚೌಕಟ್ಟಿನಲ್ಲಿ ನೀತಿ ರಚನೆಯಲ್ಲಿ ಅವು ಸೂಕ್ತ ಅಂಶಗಳಾಗಿವೆ. ಯಾವುದೇ ರೀತಿಯ ಸರ್ಕಾರ ನಿರಂಕುಶ ಊಳಿಗಮಾನ್ಯ ಅಥವಾ ಸರ್ವಾಧಿಕಾರದಲ್ಲಿಯೂ ಸಹ ನೀತಿ ರಚನೆಯಲ್ಲಿ ಆಸಕ್ತಿ ಗುಂಪುಗಳ ಪಾತ್ರವನ್ನು ನಿರಾಕರಿಸಲಾಗುವುದಿಲ್ಲ. ರಾಜಕೀಯ ಪಕ್ಷಕ್ಕಿಂತ ಭಿನ್ನವಾಗಿ ಒಬ್ಬ ವ್ಯಕ್ತಿಯು ಒಂದೇ ಸಮಯದಲ್ಲಿ ಎರಡು ಅಥವಾ ಹೆಚ್ಚಿನ ಆಸಕ್ತಿ ಗುಂಪುಗಳ ಸದಸ್ಯರಾಗಬಹುದು. ಆಸಕ್ತಿ ಗುಂಪುಗಳನ್ನು ಮೂಲತಃ ಸಾಮೂಹಿಕ ಆಸಕ್ತಿ ಗುಂಪುಗಳನ್ನಾಗಿ ವಿಂಗಡಿಸಲಾಗಿದೆ ಮತ್ತು ಸಾಂಪ್ರದಾಯಿಕ ಆಸಕ್ತಿ ಗುಂಪುಗಳು ಎಂದೂ ಸಹ ಇವೆ. ಸಮೂಹ ಆಸಕ್ತಿ ಗುಂಪುಗಳು ದೊಡ್ಡ ಸದಸ್ಯವನ್ನು ಹೊಂದಿವೆ. ಅವುಗಳು ಕಾರ್ಮಿಕ ಸಂಘಗಳಂತಹ ಸುಸಂಘಟಿತ ಸಂಘಗಳನ್ನು ಹೊಂದಿದ್ದಾವೆ. ಮತ್ತೊಂದೆಡೆ ಗಣ್ಯ ಆಸಕ್ತಿ ಗುಂಪುಗಳು ಎಂದು ಕರೆಯಲ್ಪಡುವ ಸಾಂಪ್ರದಾಯಿಕ ಆಸಕ್ತಿ ಗುಂಪುಗಳಿವೆ. ಅವು ಪ್ರಮಾಣಕ್ಕಿಂತ ಗುಣಮಟ್ಟವನ್ನು ಗೌರವಿಸುತ್ತವೆ. ಆಸಕ್ತಿ ಗುಂಪಿನ ಸದಸ್ಯರು ಅಸೋಸಿಯೇಷನ್ ಆಫ್ ಡಿಫೆನ್ಸ್ನಂತಹ ಕೆಲವು ಮತ್ತು ನಿರ್ದಿಷ್ಟ ವ್ಯಕ್ತಿಗಳನ್ನು ಒಳಗೊಂಡಿರುತ್ತಾರೆ. ಅಧಿಕಾರಿಯ ಪತ್ನಿಯರು ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ, ಸಂಕ್ಷಿಪ್ತವಾಗಿ ಆಸಕ್ತಿ ಗುಂಪುಗಳ ಈ ಕೆಳಗಿನ ಗುಣಲಕ್ಷಣಗಳು ಹೊಂದಿವೆ ಎಂದು ನಾವು ಹೇಳಬಹುದಾಗಿದೆ. ಆಸಕ್ತಿ ಗುಂಪುಗಳು ಜನರ ಸಂಘಟಿತ ಗುಂಪುಗಳು.
ಆಸಕ್ತಿ ಗುಂಪುಗಳು ಸಾಮಾನ್ಯ ಆಸಕ್ತಿಗಳನ್ನು ಹೊಂದಿದ್ದಾವೆ. ಆಸಕ್ತಿ ಗುಂಪುಗಳು ಸ್ವಭಾವತಃ ಸ್ವಯಂ ಪ್ರೇರಿತ ಸದಸ್ಯರಾಗಿದ್ದಾರೆ. ಆಸಕ್ತಿ ಗುಂಪುಗಳ ಸದಸ್ಯರು ತಮ್ಮ ಕೆಲಸದಲ್ಲಿ ಸ್ವಾಯತ್ತತೆಯನ್ನು ಹೊಂದಿದ್ದಾರೆ. ಆಸಕ್ತಿ ಗುಂಪಿನ ಸದಸ್ಯರು ರಾಜಕೀಯವಾಗಿ ತಟಸ್ಥರಾಗಿದ್ದಾರೆ. ಆಸಕ್ತಿ ಗುಂಪಿನ ಸದಸ್ಯರು ರಾಜಕೀಯ ಪಕ್ಷಗಳಿಗಿಂತ ಭಿನ್ನರು. ಆಸಕ್ತಿ ಗುಂಪಿನ ಸದಸ್ಯರು ಸರ್ಕಾರ ರಚಿಸಲು ಬಯಸುವುದಿಲ್ಲ. ಆದರೆ ಸರ್ಕಾರಗಳು ತಮ್ಮ ಬೇಡಿಕೆಗಳನ್ನು ಆಲಿಸಬೇಕು ಮತ್ತು ಸದಸ್ಯರ ಹಿತಾಸಕ್ತಿಗಳನ್ನು ಉತ್ತೇಜಿಸಬೇಕು ಎಂದು ಆಸಕ್ತಿ ಗುಂಪಿನ ಸದಸ್ಯರು ಬಯಸುತ್ತಾರೆ. ಆಸಕ್ತಿ ಗುಂಪಿನ ಸದಸ್ಯರು ಸೀಮಿತ ಗುರಿಗಳನ್ನು ಹೊಂದಿರುತ್ತಾರೆ, ಏಕೆಂದರೆ ಆಸಕ್ತಿ ಗುಂಪಿನ ಸದಸ್ಯರು ತಮ್ಮ ಹಂಚಿಕೆಯ ಆಸಕ್ತಿಗಳನ್ನು ಮಾತ್ರ ಪೂರೈಸಲು ಬಯಸುತ್ತಾರೆ. In 2.3 types of interest groups. ಆಸಕ್ತಿ ಗುಂಪುಗಳ ವಿಧಗಳು. ಆಸಕ್ತಿ ಗುಂಪುಗಳ ವಿವಿಧ ವರ್ಗಗಳಿವೆ. ಎಕನಾಮಿಕ್ ಇಂಟರೆಸ್ಟ್ ಗ್ರೂಪ್ಸ್ ಅಂದರೆ ಆರ್ಥಿಕ ಆಸಕ್ತಿ ಗುಂಪುಗಳು ಎಂದು. ಇದು ಆಸಕ್ತಿ ಗುಂಪುಗಳ ದೊಡ್ಡ ವರ್ಗವಾಗಿದೆ. ಈ ಆಸಕ್ತಿ ಗುಂಪು ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ, ಫೆಡರೇಷನ್ ಆಫ್ ಆಲ್ ಇಂಡಿಯಾ ಫುಡ್ ಗ್ರೇನ್ಸ್ ಡೀಲರ್ಸ್ ಅಸೋಸಿಯೇಷನ್ ಮತ್ತು ಆಲ್ ಇಂಡಿಯಾ ಮ್ಯಾನುಫ್ಯಾಕ್ಚರರ್ಸ್ ಆರ್ಗನೈಸೇಷನ್ ನಂತಹ ದೊಡ್ಡ ವ್ಯಾಪಾರ ಸಂಸ್ಥೆಗಳನ್ನು ಪ್ರತಿನಿಧಿಸುವ ಸಂಸ್ಥೆಗಳನ್ನು ಒಳಗೊಂಡಿದೆ. ಟ್ರೇಡ್ ಯೂನಿಯನ್ಗಳು ಮತ್ತು ಪ್ರೊಫೆಷನಲ್ ಅಸೋಸಿಯೇಷನ್ಗಳು ಸಹ ಈ ವರ್ಗಕ್ಕೆ ಸೇರುತ್ತವೆ. ಆ ಆಸಕ್ತಿ ಗುಂಪುಗಳ ಸದಸ್ಯರು ಬೆಂಬಲಿಸಲು ನೇರ ಪ್ರೋತ್ಸಾಹವನ್ನು ಹೊಂದಿದ್ದಾರೆ. ಈ ಗುಂಪುಗಳ ಕ್ರಮಗಳು ಆರ್ಥಿಕ ಹಿತಾಸಕ್ತಿ ಗುಂಪುಗಳು ಪ್ರದರ್ಶನಗಳು, ಪತ್ರಗಳನ್ನು ಬರೆಯುವುದು, ಸರ್ಕಾರಕ್ಕೆ ಜ್ಞಾಪಕ ಪತ್ರ ಸಲ್ಲಿಸುವುದು ಮತ್ತು ಸರ್ಕಾರಿ ಅಧಿಕಾರಿಗಳೊಂದಿಗೆ ಸಭೆಯಂಥ ನೇರ ಕ್ರಿಯೆಗಳಲ್ಲಿ ತೊಡಗುತ್ತವೆ. ಈ ಆಸಕ್ತಿ ಗುಂಪುಗಳು ತಮ್ಮ ಆಸಕ್ತಿಗಳನ್ನು ಭದ್ರಪಡಿಸಲು
ವೃತ್ತಿಪರರ ಸೇವೆಗಳನ್ನು ಸಹ ಪಡೆದುಕೊಳ್ಳುತ್ತವೆ. ಪಬ್ಲಿಕ್ ಇಂಟರೆಸ್ಟ್ ಗ್ರೂಪ್ಸ್ ಅಂದರೆ ಸಾರ್ವಜನಿಕ ಹಿತಾಸಕ್ತಿ ಗುಂಪುಗಳು. ಈ ಗುಂಪುಗಳನ್ನು ನಾಗರಿಕರ ಕ್ರಿಯಾ ಗುಂಪುಗಳು ಎಂದು ಕರೆಯುತ್ತಾರೆ. ಆ ಗುಂಪುಗಳು ಸಾಮಾಜಿಕ ಮತ್ತು ಪರಿಸರ ಸಮಸ್ಯೆಗಳಂತಹ ಸಾರ್ವಜನಿಕರ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಪರಿಣಾಮ ಬೀರುವ ವಿಶಾಲ ವ್ಯಾಪ್ತಿಯ ಸಮಸ್ಯೆಗಳ ಬಗ್ಗೆ ಕಾಳಜಿ ವಹಿಸುತ್ತಾರೆ. ಅವುಗಳ ಹೆಸರೇ ಸೂಚಿಸುವಂತೆ ಆ ಸದಸ್ಯರು ತಮ್ಮ ಸ್ವಂತ ಹಿತಾಸಕ್ತಿಗಳಲ್ಲಿ ಕೆಲಸ ಮಾಡುವುದಿಲ್ಲ ಮತ್ತು ಮೂಲತಃ ಲಾಭಕ್ಕಾಗಿ ಅಲ್ಲ. ಈ ಕಾರಣದಿಂದಾಗಿ ಪಾಲಿಸಿ ಪ್ರಕ್ರಿಯೆಯಲ್ಲಿ ಅವರಿಗೆ ಹೆಚ್ಚಿನ ತೂಕವನ್ನು ನೀಡಲಾಗುತ್ತದೆ. ಉದಾಹರಣೆಗೆ ಚಿಪ್ಕೋ ಚಳವಳಿ, ನರ್ಮದಾ ಬಚಾವೋ ಆಂದೋಲನದಂತಹ ಪರಿಸರ ಸಂರಕ್ಷಣಾ ಗುಂಪುಗಳು, ಪ್ರಜಾಸತ್ತಾತ್ಮಕ ಹಕ್ಕುಗಳ ಸಂಸ್ಥೆಗಳು, ಸಿವಿಲ್ ಲಿಬರ್ಟೀಸ್ ಅಸೋಸಿಯೇಷನ್ಸ್, ಗಾಂಧಿ ಶಾಂತಿ ಪ್ರತಿಷ್ಠಾನ, ಮಹಿಳಾ ಹಕ್ಕುಗಳ ಸಂಸ್ಥೆಗಳು, ಐಡಿಯಾಲಜಿಕಲ್ ಇಂಟರೆಸ್ಟ್ ಗ್ರೂಪ್ಸ್ ಅಂದರೆ ಸೈದ್ಧಾಂತಿಕ ಆಸಕ್ತಿ ಗುಂಪುಗಳು. ಒಂದು ನಿರ್ದಿಷ್ಟ ಸಿದ್ಧಾಂತಕ್ಕೆ ಬೆಂಬಲ ಅಥವಾ ವಿರೋಧದ ಆಧಾರದ ಮೇಲೆ ಕೆಲವು ಆಸಕ್ತಿ ಗುಂಪುಗಳಿವೆ. ಯಾವುದೇ ನೀತಿಗೆ ಅವರ ಬೆಂಬಲವು ಸೈದ್ಧಾಂತಿಕವಾಗಿ ಉತ್ತಮವಾಗಿದೆಯೇ ಎಂಬುದರ ಮೇಲೆ ಪ್ರತ್ಯೇಕವಾಗಿ ಅವಲಂಬಿತವಾಗಿರುತ್ತದೆ. ಉದಾಹರಣೆಗೆ, ಅಮೇರಿಕನ್ನರು ಡೆಮಾಕ್ರೆಟಿಕ್ ಆಕ್ಷನ್ ಮತ್ತು ಅಮೇರಿಕನ್ ಕನ್ಸರ್ವೇಟಿವ್ ಯೂನಿಯನ್ ಇವುಗಳು ಸಾಮಾನ್ಯವಾಗಿ ಪಶ್ಚಿಮದಲ್ಲಿ ಕಂಡು ಬರುತ್ತವೆ.
ಸಿಂಗಲ್ ಇಶ್ಯೂ ಇಂಟರೆಸ್ಟ್ ಗ್ರೂಪ್ಸ್, ಏಕ ಸಂಚಿಕೆ ಆಸಕ್ತಿ ಗುಂಪುಗಳು, ಒಂದೇ ವಿಷಯದ ಪರವಾಗಿ ಅಥವಾ ವಿರುದ್ಧವಾಗಿ ವಕಾಲತ್ತು ವಹಿಸಲು ಕೆಲವು ಆಸಕ್ತಿ ಗುಂಪುಗಳನ್ನು ರಚಿಸಲಾಗಿದೆ. ಅವು ಮುಖ್ಯವಾಗಿ ತಾತ್ಕಾಲಿಕ ಸಂಘಗಳಾಗಿವೆ. ಅವರ ನಿರ್ದಿಷ್ಟ ಗಮನದಿಂದಾಗಿ ಅವರು ತಮ್ಮ ಕಾರಣವನ್ನು ಪೂರೈಸಿದಾಗ ಅವುಗಳು ಕಣ್ಮರೆಯಾಗುತ್ತವೆ. ಉದಾಹರಣೆಗೆ, ರಾಷ್ಟ್ರೀಯ ಗರ್ಭಪಾತ ಹಕ್ಕುಗಳ ಆಕ್ಷನ್ ಲೀಗ್. 8.4 theories related to interest groups. ಆಸಕ್ತಿ ಗುಂಪುಗಳಿಗೆ ಸಂಬಂಧಿಸಿದ ಸಿದ್ಧಾಂತಗಳು. ಪ್ಲೂರಲಿಸಮ್ ಆ್ಯಂಡ್ ಗ್ರೂಪ್ ಥಿಯರಿ ಅಂದರೆ ಬಹುತ್ವ ಮತ್ತು ಗುಂಪು ಸಿದ್ಧಾಂತ. ಇಲೈಟ್ಸ್ ಆ್ಯಂಡ್ ದಿ ಡಿನಿಯಲ್ ಆಫ್ ಪ್ಲೂರಲಿಸಮ್, ಗಣ್ಯರು ಮತ್ತು ಬಹುತ್ವದ ನಿರಾಕರಣೆ. ಹೈಪರ್ ಪ್ಲೂರಲಿಸಮ್ ಆ್ಯಂಡ್ ಇಂಟರೆಸ್ಟ್ ಗ್ರೂಪ್ ಲಿಬರಲಿಸಮ್ ಅಂದರೆ ವಿಪರೀತ ಬಹುತ್ವ ಮತ್ತು ಆಸಕ್ತಿ ಗುಂಪುಗಳ ಉದಾರವಾದ. ಪ್ಲೂರಲಿಸಮ್ ಆ್ಯಂಡ್ ಗ್ರೂಪ್ ಥಿಯರಿ ಬಹುತ್ವ ಮತ್ತು ಗುಂಪು ಸಿದ್ಧಾಂತ. ಆಸಕ್ತಿ ಗುಂಪಿನ ಚಟುವಟಿಕೆಯು ಎಲ್ಲರಿಗೂ ಪ್ರಾತಿನಿಧ್ಯವನ್ನು ತರುತ್ತದೆ ಎಂದು ಬಹುತ್ವ ಸಿದ್ಧಾಂತವು ವಾದಿಸುತ್ತದೆ. ಆಸಕ್ತಿ ಗುಂಪುಗಳು ಜನರು ಮತ್ತು ಸರ್ಕಾರದ ನಡುವಿನ ಕೊಂಡಿಯಾಗಿ ಕಾರ್ಯನಿರ್ವಹಿಸುತ್ತವೆ. ವಿವಿಧ ಆಸಕ್ತಿ ಗುಂಪುಗಳು ತಮ್ಮ ನಡುವೆ ಸ್ಪರ್ಧಿಸುತ್ತವೆ. ಆದ್ದರಿಂದ ಅವರು ಚೆಕ್ ಮತ್ತು ಬ್ಯಾಲೆನ್ಸ್ಗಳಂತೆ ಕಾರ್ಯನಿರ್ವಹಿಸುತ್ತಾರೆ. ಒಂದು ಗುಂಪು ತುಂಬ ಪ್ರಬಲವಾಗುವ ಸಾಧ್ಯತೆ ಇದೆ. ಇಲೈಟ್ಸ್ ಆ್ಯಂಡ್ ದ ಡಿನಿಯಲ್ ಆಫ್ ಪ್ಲೂರಲಿಸಮ್, ಗಣ್ಯರು ಮತ್ತು ಬಹುತ್ವದ ನಿರಾಕರಣೆ. ಇಲೈಟ್ ಸಿದ್ಧಾಂತವು ಕೆಲವು ಆಸಕ್ತಿ ಗುಂಪುಗಳು, ಪ್ರಾಥಮಿಕವಾಗಿ ಶ್ರೀಮಂತರು, ಹೆಚ್ಚಿನ ಶಕ್ತಿಯನ್ನು ಹೊಂದಿವೆ ಎಂದು ವಾದಿಸುತ್ತಾರೆ. ಗುಂಪುಗಳಲ್ಲಿ ಅಧಿಕಾರದ ದೊಡ್ಡ ಅಸಮಾನತೆ ಇದೆ. ಶ್ರೀಮಂತ ಕೈಗಾರಿಕೋದ್ಯಮಗಳು ಮತ್ತು ದೊಡ್ಡ ಸಂಸ್ಥೆಗಳು ಹೆಚ್ಚಿನ ಅಧಿಕಾರವನ್ನು ಅನುಭವಿಸುತ್ತವೆ ಎಂದು ಹೇಳಲಾಗಿದೆ. ನಿರ್ಧಾರ ತೆಗೆದುಕೊಳ್ಳುವ ಸಮಯದಲ್ಲಿ ಈ ಗಣ್ಯ ಗುಂಪುಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತದೆ. ಆದ್ದರಿಂದ ಚುನಾಯಿತ ಸರ್ಕಾರಗಳು ಗಣ್ಯ ಹಿತಾಸಕ್ತಿ ಗುಂಪುಗಳಿಗಾಗಿ ಕೆಲಸ ಮಾಡುವುದರಿಂದ ಇದು ಪ್ರಜಾಪ್ರಭುತ್ವದ ನಿಜವಾದ ಕಾರ್ಯನಿರ್ವಹಣೆಗೆ ಅಡ್ಡಿಯಾಗುತ್ತದೆ. ಹೈಪರ್ ಪ್ಲೂರಲಿಸಮ್ ಆ್ಯಂಡ್ ಇಂಟರೆಸ್ಟ್ ಗ್ರೂಪ್ ಲಿಬರಲಿಸಮ್. ಹೈಪರ್ ಬಹುತ್ವವಾದ ಮತ್ತು ಆಸಕ್ತಿ ಗುಂಪು ಉದಾರವಾದ. ಹೈಪರ್ ಬಹುತ್ವವಾದಿ ಸಿದ್ಧಾಂತವು ಆಸಕ್ತಿಯ ಗುಂಪುಗಳ ಅತಿಯಾದ ಅಣಬೆಯಾಗಿದೆ ಎಂದು ಪ್ರತಿಪಾದಿಸುತ್ತದೆ. ಹಲವಾರು ಗುಂಪುಗಳಿವೆ ಮತ್ತು ಅವುಗಳೆಲ್ಲವಿಗೂ ಹಲವು ಬೇಡಿಕೆಗಳಿವೆ.
ಸರ್ಕಾರವು ಪ್ರತಿಯೊಂದು ಗುಂಪನ್ನು ಮೆಚ್ಚಿಸಲು ಪ್ರಯತ್ನಿಸುತ್ತದೆ. ಇದು ವ್ಯತಿರಿಕ್ತ ಮತ್ತು ಗೊಂದಲಮಯ ಸಾರ್ವಜನಿಕ ನೀತಿಗೆ ಕಾರಣವಾಗುತ್ತದೆ. ನಿರ್ದೇಶನದ ಕೊರತೆ, ಆಸಕ್ತಿ ಗುಂಪು, ಉದಾರವಾದ ಎಂಬ ಪದಗುಚ್ಛವು ಗುಂಪುಗಳಿಗೆ ಸರ್ಕಾರದ ಅತಿಯಾದ ಗೌರವವನ್ನು ಸೂಚಿಸುತ್ತದೆ. 8.5 ಸ್ಟ್ರಾಟಜೀಸ್ ಆಫ್ ಇಂಟ್ರೆಸ್ಟ್ ಗ್ರೂಪ್ಸ್ ಇನ್ ಪಾಲಿಸಿ ಪ್ರೊಸೆಸ್. ನೀತಿ ಪ್ರಕ್ರಿಯೆಯಲ್ಲಿ ಆಸಕ್ತಿ ಗುಂಪುಗಳ ತಂತ್ರಗಳು. ಆಸಕ್ತಿ ಗುಂಪುಗಳು ನೀತಿ ಪ್ರಕ್ರಿಯೆಗೆ ನಿಕಟ ಸಂಬಂಧ ಹೊಂದಿವೆ. ಆದಾಗ್ಯೂ ನೀತಿ ಪ್ರಕ್ರಿಯೆಯೊಂದಿಗೆ ಅವುಗಳ ಸಂಬಂಧವು ದೇಶಾದ್ಯಂತ ಬದಲಾಗುತ್ತದೆ. ಬ್ರಿಟನ್ನಂತಹ ಕೆಲವು ದೇಶಗಳಲ್ಲಿ ಆಸಕ್ತಿ ಗುಂಪುಗಳು ನೀತಿ ಪ್ರಕ್ರಿಯೆಯಲ್ಲಿ ಭಾಗವಹಿಸುವಿಕೆಯ ಉನ್ನತ ಮಟ್ಟವನ್ನು ಮುಟ್ಟುತ್ತವೆ. ಉದಾಹರಣೆಗೆ, ಬ್ರಿಟನ್ನ ಪ್ರಮುಖ ಪಕ್ಷವಾದ ಲೇಬರ್ ಪಕ್ಷವು ಬ್ರಿಟಿಷ್ ಟ್ರೇಡ್ ಯೂನಿಯನ್ನಿಂದ ಬೆಳೆದಿದೆ. ರಾಜಕೀಯ ಪಕ್ಷ ವ್ಯವಸ್ಥೆ ದುರ್ಬಲವಾಗಿರುವ ದೇಶಗಳು ಆಸಕ್ತಿ ಗುಂಪುಗಳ ಬೇಡಿಕೆಗಳಿಗೆ ಹೆಚ್ಚು ಗಮನ ಕೊಡುತ್ತವೆ. ಆದರೆ ಪ್ರಬಲ ಮತ್ತು ಸಂಘಟಿತ ಪಕ್ಷಗಳನ್ನು ಹೊಂದಿರುವ ದೇಶಗಳಲ್ಲಿ ಹಿತಾಸಕ್ತಿ ಗುಂಪುಗಳ ಬೇಡಿಕೆಗಳು ರಾಜಕೀಯ ಪಕ್ಷಗಳ ಆಸಕ್ತಿ ಮತ್ತು ಸಿದ್ಧಾಂತಕ್ಕೆ ಹೊಂದಿಕೆಯಾಗಬೇಕಾಗುತ್ತೆ. ಹೀಗಾಗಿ ಅವರು ಅಲ್ಲಿ ಸೀಮಿತ ತೀರ್ಮಾನವನ್ನು ಹೊಂದಿದ್ದಾರೆ. ರಾಜಕೀಯ ಪಕ್ಷಗಳು ತಮ್ಮ ತಳಮಟ್ಟದ ಸಂಪರ್ಕವನ್ನು ಕಳೆದುಕೊಳ್ಳಲು ಪ್ರಾರಂಭಿಸಿವೆ ಮತ್ತು ಚುನಾವಣೆಗಳು ಮುಖ್ಯವಾಗಿ ವೋಟ್ ಬ್ಯಾಂಕ್ ಪ್ರದರ್ಶನಗಳಾಗಿ ಮಾರ್ಪಟ್ಟಿವೆ. ಆಸಕ್ತಿ ಗುಂಪುಗಳು ನೀತಿ ಪ್ರಕ್ರಿಯೆಯಲ್ಲಿ ಪ್ರಭಾವಶಾಲಿ ಪಾತ್ರವನ್ನು ವಹಿಸುತ್ತಿವೆ. ಅವರ ಹಂಚಿಕೆಯ ಆಸಕ್ತಿಗಳ ಕಾರಣದಿಂದಾಗಿ ಅವರು ತಮ್ಮ ಸದಸ್ಯರನ್ನು ಪ್ರತಿನಿಧಿಸುವುದು ಮಾತ್ರವಲ್ಲದೆ ಅವರ ಸಂಖ್ಯಾತ್ಮಕ ಬಲವು ಹೆಚ್ಚಾಗುತ್ತದೆ. ನಿರ್ದಿಷ್ಟ ಆಸಕ್ತಿಯ ಗುಂಪಿನ ಸದಸ್ಯರಾಗಿರದಿದ್ದರೂ ಸಹ ಅವರು ಅದರ ಬೇಡಿಕೆಗಳನ್ನು ಬೆಂಬಲಿಸುತ್ತಾರೆ. ಸಾಮಾನ್ಯ ಹಿತಾಸಕ್ತಿಗಳ ನೆರವೇರಿಕೆ ಇದು ಅವರ ಪ್ರಮುಖ ಪ್ರಾಮುಖ್ಯತೆಯನ್ನು ಬಹುಪಟ್ಟು ಗುಣಿಸುತ್ತದೆ. ಚೇಂಬರ್ ಆಫ್ ಕಾಮರ್ಸ್ನಂತಹ ಅನೇಕ ಶಕ್ತಿಶಾಲಿ ಮತ್ತು ಶ್ರೀಮಂತ ಹಿತಾಸಕ್ತಿ ಗುಂಪುಗಳು ರಾಜಕೀಯ ಪಕ್ಷಗಳಿಗೆ ಹಣಕಾಸು ಒದಗಿಸುತ್ತವೆ. ಆದ್ದರಿಂದ ಅವುಗಳು ಯಾವಾಗಲೂ ತಮ್ಮ ಬೆಂಬಲವನ್ನು ಹುಡುಕುತ್ತಾರೆ ಮತ್ತು ಅನುಕೂಲಕರ ನೀತಿಗಳೊಂದಿಗೆ ಅವುಗಳನ್ನು ಸರಿದೂಗಿಸಲು ಪ್ರಯತ್ನಿಸುತ್ತಾರೆ. ರೈತ ಸಂಘಗಳಂತಹ ಕೆಲವು ಆಸಕ್ತಿ ಗುಂಪುಗಳು ಆಸ್ತಿಯಲ್ಲಿ ಶ್ರೀಮಂತವಾಗಲ್ಲದಿದ್ದರೂ ಬಲವಾದ ಬೆಂಬಲದ ನೆಲೆಯನ್ನು ಹೊಂದಿವೆ. ಅವುಗಳ ದೊಡ್ಡ ಸದಸ್ಯತ್ವದ ಮೂಲವು ರಾಜಕೀಯ ಪಕ್ಷಗಳಿಗೆ ಮತ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸುತ್ತವೆ ಮತ್ತು ನೀತಿ ಪ್ರಕ್ರಿಯೆಯಲ್ಲಿ ಅವರ ಹಿತಾಸಕ್ತಿಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಲಾಗುತ್ತದೆ. ಆಸಕ್ತ ಗುಂಪುಗಳು
ನೀತಿ ನಿರೂಪಕರ ಮೇಲೆ ಪ್ರಭಾವ ಬೀರಲು ಪ್ರಯತ್ನಿಸುತ್ತವೆ. ನೀತಿ ನಿರೂಪಣೆ ಮತ್ತು ನೀತಿ ಅನುಷ್ಠಾನದಲ್ಲಿ ತಮ್ಮ ಆಸಕ್ತಿಗಳನ್ನು ಭದ್ರಪಡಿಸಿಕೊಳ್ಳುತ್ತವೆ. ಅವುಗಳು ತಮ್ಮ ಗುರಿಗಳನ್ನು ಸಾಧಿಸಲು ಲಾಬಿ, ಚುನಾವಣಾ ಪ್ರಚಾರ, ಸಭೆಗಳು ಇತ್ಯಾದಿಗಳಂತಹ ವಿಭಿನ್ನ ಕಾರ್ಯತಂತ್ರಗಳನ್ನು ಬಳಸುತ್ತಾರೆ. ಆಸಕ್ತಿ ಗುಂಪುಗಳು ಗುರಿಯನ್ನು ಪೂರ್ಣಗೊಳಿಸಲು ನೇರ ಮತ್ತು ಪರೋಕ್ಷ ವಿಧಾನಗಳನ್ನು ಬಳಸುತ್ತವೆ. ಅವುಗಳು ಒಳಗಿನ ಕಾರ್ಯತಂತ್ರಗಳಲ್ಲಿ ತೊಡಗಿಸಿಕೊಳ್ಳುತ್ತವೆ. ಇದರಲ್ಲಿ ನಿರ್ಧಾರ ತೆಗೆದುಕೊಳ್ಳುವವರಿಗೆ ಪ್ರವೇಶವನ್ನು ಪಡೆಯುವುದು ಮತ್ತು ನ್ಯಾಯಾಲಯಗಳನ್ನು ಬಳಸುವುದು ವಾಡಿಕೆಯಾಗಿದೆ. ಆದರೆ ಅವರು ಹೊರಗಿನ ಕಾರ್ಯತಂತ್ರಗಳಲ್ಲಿ ತೊಡಗುತ್ತಾರೆ. ಇದರಲ್ಲಿ ಅವರು ಸಾರ್ವಜನಿಕವಾಗಿ ಹೋಗುತ್ತಾರೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವವರ ಮೇಲೆ ಪರೋಕ್ಷವಾಗಿ ಪ್ರಭಾವ ಬೀರಲು ಚುನಾವಣಾ ತಂತ್ರಗಳನ್ನು ಬಳಸುತ್ತಾರೆ. ಆಸಕ್ತಿ ಗುಂಪುಗಳು ಅಳವಡಿಸಿಕೊಂಡಿರುವ ತಂತ್ರಗಳು ಈ ಕೆಳಗಿನಂತಿವೆ. ಲಾಬಿಯಿಂಗ್, ತನ್ನ ಪರವಾಗಿ ಗುಂಪು ಜೊತೆಗೂಡಿಸುವುದು. ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾ ಪ್ರಕಾರ ಲಾಬಿಯಿಂಗ್ ಎನ್ನುವುದು ಸರ್ಕಾರದ ನಿರ್ಧಾರಗಳ ಮೇಲೆ ಪ್ರಭಾವ ಬೀರಲು ವ್ಯಕ್ತಿಗಳು ಅಥವಾ ಖಾಸಗಿ ಆಸಕ್ತಿ ಗುಂಪುಗಳ ಯಾವುದೇ ಪ್ರಯತ್ನವಾಗಿದೆ. ಅದರ ಮೂಲ ಅರ್ಥದಲ್ಲಿ ಇದು ಶಾಸಕರ ಮತಗಳ ಮೇಲೆ ಪ್ರಭಾವ ಬೀರುವ ಪ್ರಯತ್ನಗಳನ್ನು ಸೂಚಿಸುತ್ತದೆ. ಸಾಮಾನ್ಯವಾಗಿ ಶಾಸಕಾಂಗ ಕೊಠಡಿಯ ಹೊರಗಿನ ಲಾಬಿಯಲ್ಲಿ ಲಾಬಿ ಮಾಡುವುದು ಹಲವು ರೂಪಗಳನ್ನು ತೆಗೆದುಕೊಳ್ಳಬಹುದು. ಲಾಬಿಗಾರರು ಶಾಸಕಾಂಗ ಸಮಿತಿಗಳ ಮುಂದೆ ಪ್ರತಿನಿಧಿಸುತ್ತಾರೆ, ಅವರಿಗೆ ಮಾಹಿತಿಯನ್ನು ಒದಗಿಸುತ್ತಾರೆ ಮತ್ತು ಅವರ ಪರವಾಗಿ ಅವರಿಗೆ ಮನವರಿಕೆ ಮಾಡಲು ಪ್ರಯತ್ನಿಸುತ್ತಾರೆ. ಇದರೊಂದಿಗೆ ನೇರ ಚರ್ಚೆಯನ್ನು ಒಳಗೊಳ್ಳಬಹುದು. ಆಸಕ್ತಿ ಗುಂಪುಗಳ ಅಭಿಪ್ರಾಯಗಳಿಗೆ ಸಂಬಂಧಿಸಿದ ನೀತಿ ನಿರೂಪಕರು ಅವರ ಪತ್ರಗಳ, ಇಮೇಲ್ಗಳ ಅಥವಾ ಕರೆಗಳ ಮೂಲಕ ಸಾರ್ವಜನಿಕ ಅಧಿಕಾರಿಗಳೊಂದಿಗೆ ಸಂಪರ್ಕವನ್ನು ಸ್ಥಾಪಿಸಲು ಪ್ರಯತ್ನಿಸುತ್ತಾರೆ. ಆಸಕ್ತಿ ಗುಂಪುಗಳು ತಮ್ಮ ಪರವಾಗಿ ಸಾರ್ವಜನಿಕ ಅಭಿಪ್ರಾಯವನ್ನು ಸೃಷ್ಟಿಸಲು ಅಭಿಯಾನಗಳನ್ನು ಪ್ರಾರಂಭಿಸುತ್ತಾರೆ. ಅವುಗಳು ತಮ್ಮ ನೆಚ್ಚಿನ ಅಭ್ಯರ್ಥಿಗಳನ್ನು ಶಾಸನದಲ್ಲಿ ಹೊಂದಲು ಪ್ರಯತ್ನಿಸುತ್ತಾರೆ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾನಲ್ಲಿ ಶಾಸಕಾಂಗ ಕಾರ್ಯಸೂಚಿಯ ಮೇಲೆ ಪ್ರಭಾವ ಬೀರುವ ಮೂಲಕ ಮತ್ತು ಶಾಸನದ ಭಾಷೆಯನ್ನು ರಚಿಸುವ ಮೂಲಕ ಲಾಬಿಗಾರರು ಕಾಂಗ್ರೆಸ್ನಲ್ಲಿ ಪ್ರಭಾವ ಬೀರುತ್ತಾರೆ. ಹೆಚ್ಚು ನುರಿತ ಮತ್ತು ಉತ್ತಮ ಸಂಪರ್ಕ ಹೊಂದಿರುವ ಒಂದು ಸಣ್ಣ ಭಾಗದ ಅಧ್ಯಕ್ಷರಿಗೆ ಲಾಬಿ ಮಾಡುವ ಪ್ರಯತ್ನದಲ್ಲಿ ಲಾಬಿಗಾರರು ಶ್ವೇತಭವನಕ್ಕೆ ಪ್ರವೇಶವನ್ನು ಸಾಧಿಸುತ್ತಾರೆ. ಪರಿಣಾಮಕಾರಿ ಲಾಬಿಗಾರರು ನೀತಿ ನಿರೂಪಕರಿಗೆ ಮಾಹಿತಿಯನ್ನು ಪ್ರಸ್ತುತಪಡಿಸಲು ಕೆಳಗಿನ ಎಲ್ಲ ತಂತ್ರಗಳನ್ನು
ಬಳಸುತ್ತಾರೆ. ಇದು ಲಾಬಿ ಮಾಡುವವರು ಪ್ರತಿನಿಧಿಸುವ ಆಸಕ್ತಿ ಗುಂಪಿಗೆ ಅನುಕೂಲಕರವಾಗಿರುತ್ತದೆ. ಲಾಬಿ ಮಾಡುವ ಕೆಲವು ವಿಧಾನಗಳು ಹೀಗಿರಬಹುದು: ಸಾರ್ವಜನಿಕ ಅಧಿಕಾರಿಗಳೊಂದಿಗೆ ಖಾಸಗಿ ಸಭೆಗಳು, ಸರ್ಕಾರಿ ಸಮಿತಿಗಳ ಮುಂದೆ ಸಾಕ್ಷಿ ಹೇಳುವುದು, ಶಾಸಕಾಂಗದ ಸದಸ್ಯರಿಗೆ ಪ್ರಸ್ತಾವಿತ ಶಾಸನವನ್ನು ಸಲ್ಲಿಸುವುದು ಮತ್ತು ಅದರ ಪರಿಚಯವನ್ನು ಮಾಡುವುದು, ಅನೌಪಚಾರಿಕ ಚರ್ಚೆಗಳಿಗಾಗಿ ಸಾಮಾಜಿಕ ಕೂಟಗಳನ್ನು ಏರ್ಪಡಿಸುವುದು ಹಾಗೂ ಈ ಚರ್ಚೆಗಳನ್ನು ಪರವಾಗಿ ಶಾಸಕರಿಗೆ ಮಾಹಿತಿ ನೀಡುವುದು, ಎಲ್ಲ ಇರುತ್ತವೆ. ಮತ್ತೊಂದು ಸಾರಿ ನಾವು ಲಾಬಿ ಮಾಡುವ ವಿಧಾನಗಳನ್ನು ತಿಳಿದುಕೊಳ್ಳೋಣ. ಸಾರ್ವಜನಿಕ ಅಧಿಕಾರಿಗಳೊಂದಿಗೆ ಖಾಸಗಿ ಸಭೆಗಳನ್ನು ಮಾಡುವುದು, ಸರ್ಕಾರಿ ಸಮಿತಿಗಳ ಮುಂದೆ ಸಾಕ್ಷಿ ಹೇಳುವುದು, ಎಕ್ಸಿಕ್ಯೂಟಿವ್ ರೂಲ್ ಮೇಕಿಂಗ್ ಏಜೆನ್ಸಿಗಳ ಮುಂದೆ ಸಾಕ್ಷಿ ಹೇಳುವುದು, ಶಾಸಕಾಂಗದ ಸದಸ್ಯರಿಗೆ ಪ್ರಸ್ತಾವಿತ ಶಾಸನವನ್ನು ಸಲ್ಲಿಸುವುದು ಹಾಗೂ ಅದರ ಪರಿಚಯವನ್ನು ನೀಡುವುದು ಹಾಗೂ ಅನೌಪಚಾರಿಕ ಚರ್ಚೆಗಳಿಗಾಗಿ ಸಾಮಾಜಿಕ ಕೂಟಗಳನ್ನು ಏರ್ಪಡಿಸುವುದು ಹಾಗೂ ಇವುಗಳೆಲ್ಲದರ ಮಾಹಿತಿಯನ್ನು ಶಾಸಕರಿಗೆ ನೀಡುವುದು ಅವರ ಕೆಲಸವಾಗಿರುತ್ತದೆ. ಈ ಘಟಕ 8 ನಾವು 2 ಭಾಗಗಳಲ್ಲಿ ಪ್ರಸ್ತುತಪಡಿಸುತ್ತಿದ್ದೇವೆ. ಈಗ ಇದರೊಂದಿಗೆ ಮೊದಲನೆಯ ಭಾಗ 25 ಸ್ಲೈಡ್ಗಳುಳ್ಳ 8ನೇ ಘಟಕ ರೋಲ್ ಆಫ್ ಇಂಟ್ರೆಸ್ಟ್ ಗ್ರೂಪ್ಸ್ ಅನ್ನು ಇಂದು ಮುಗಿಸಿದ್ದೇವೆ. ಎಲ್ಲರಿಗೂ ನಮಸ್ತೆ.